ದರ್ಶನ್ ಮತ್ತು ಗ್ಯಾಂಗನ್ನು ಇವತ್ತು ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ಬೇಲ್ ಪ್ರಶ್ನೆನೇ ಬರ್ತಾ ಇಲ್ಲ ಇಲ್ಲಿ. ಇನ್ನು 14 ದಿನಗಳ ಕಾಲ ಈ ಇಡೀ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಇವತ್ತು ಆದೇಶವನ್ನು ಹೊರಡಿಸಿದೆ. ಇಷ್ಟೂ ಜನರನ್ನು ಕೂಡ ಕೋರ್ಟ್ನ ವಿಚಾರಣೆಗೆ ಅಂತೇಳಿ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಅವರಿದ್ದ ಜೈಲಿನ ಬಳಿಯಿಂದಾನೇ ವಿಚಾರಣೆ ಮಾಡಲಾಗಿತ್ತು. ಅವರನ್ನು ಡಿ ಗ್ಯಾಂಗ್ಗೆ ಇನ್ನು 14 ದಿನಗಳ ಕಾಲ ಪರಪ್ಪನಗ್ರಹಾರ ಮತ್ತು ತುಮಕೂರು ಜೈಲಿಗೆ ಗತಿ. ಆಗಸ್ಟ್ 1ನೇ ತಾರೀಕಿನವರೆಗೂ ಕೂಡ ದರ್ಶನ್ ಮತ್ತು ಗ್ಯಾಂಗ್ ಕಂಬಿಗಳ ಹಿಂದೆನೇ ಇರಬೇಕು ಅಂತ ಜೈಲೂಟನೇ ಅವ್ರಿಗೆ ಫಿಕ್ಸ್ ಆಗುತ್ತೆ. ಪರಪ್ಪನಗ್ರಹಾರದಿಂದ 13 ಜನ, ತುಮಕೂರಿಂದ 4 ಜನ ಆರೋಪಿಗಳು ವಿಚಾರಣೆಯನ್ನು ಫೇಸ್ ಮಾಡಿದ್ರು. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ನ್ಯಾಯಾಧೀಶರು ಇಷ್ಟು ಜನರನ್ನು ಕೂಡ ಇವತ್ತು ವಿಚಾರಣೆಯನ್ನು ಮಾಡ್ತಾರೆ. ಇವತ್ತು ದರ್ಶನ್ ಒಂದು ಕಡೆ ಬೇಕಾದಷ್ಟು ವಿಷಯಗಳಿತ್ತು. ನನಗೆ ಊಟ ಬೇಕು, ಹಾಸಿಗೆ ಬೇಕು, ದಿನ ಬೇಕು, ಮನೆ ಊಟ ಬೇಕು, ಅದು ಇದು ಅಂತೆಲ್ಲ. ಅದರ ವಿಚಾರಣೆ ನಾಳೆ ನೋಡೋಣಪ್ಪ, ಆಗಸ್ಟ್ 1ರವರೆಗೂ ನ್ಯಾಯಾಂಗ ಬಂಧನದಲ್ಲೇ ನೀವು ಇರಿ ಅಂತ ಹೇಳಿ ಎಲ್ರಿಗೂ ಕೋರ್ಟ್ ಒಂದು ಕಡೆ ಆದೇಶವನ್ನು ಕೊಟ್ಟಿದೆ. ಇದೇನಾಗುತ್ತೆ, ಇವತ್ತೇನೋ ಆಗಿಬಿಡುತ್ತೆ, ನಾಳೆ ಏನೋ ಆಗಿಬಿಡುತ್ತೆ, ಇವರ ಡಿ ಬಾಸ್ ಅಥವಾ ದರ್ಶನ್ ಆಚೆ ಬಂದುಬಿಡ್ತಾರೆ, ಈ ಥರ ನಿರೀಕ್ಷೆಗಳು ಯಾವಾಗಲೂ ಇರ್ತವೆ. ಅವರ ಅಭಿಮಾನಿಗಳಿಗೋ ಅವರ ನೆಂಟರು ಇಷ್ಟರಿಗೋ ಇರುತ್ತೆ. ಏನೋ ಆಚೆ ಬಂದುಬಿಡ್ತಾರೇನೋ, ಈ ಬಾರಿ ವಿಚಾರಣೆ ಆದ ತಕ್ಷಣ ಆಚೆ ಬಂದುಬಿಡ್ತಾರೇನೋ, ಅಂತಹ ಸಾಧ್ಯತೆಗಳೇ ಕಾನೂನು ಚೌಕಟ್ಟಿನಲ್ಲಿ ಬಹಳ ವಿರಳ. ಅಂಥ ಸಾಧ್ಯತೆ ಬಹಳ ವಿರಳ ಅಂತ ಹೇಳಬಹುದಾಗುತ್ತೆ. ಕಾರಣ ಇಷ್ಟೇ, ಒಂದು ಆರೋಪಿಯ ಬಗ್ಗೆ ಚಾರ್ಜ್ ಶೀಟ್ ಆಗೋವರೆಗೂ ಕೂಡ ಆತನನ್ನು ಬಿಡುಗಡೆ ಮಾಡಿರುವ ಇತಿಹಾಸ ವಿರಳಾತಿ ವಿರಳ ಜಾಮೀನು ಮೇಲೆ. ಕಾರಣ ಇಷ್ಟೇ, ಸಹಜವಾಗಿ ಪೊಲೀಸರು ಕೇಳಿಬಿಡ್ತಾರೆ, ಸ್ವಾಮಿ ಈ ಮನುಷ್ಯನನ್ನು ಅಕಸ್ಮಾತ್ ನಾವು ಆಚೆ ಬಿಟ್ಟರೆ, ಇನ್ನೂ ನಾವು ಚಾರ್ಜ್ ಶೀಟ್ ಮಾಡಿಲ್ಲ, ಯಾರ ಮೇಲೆ ಬೇಕಾದರೂ ಪ್ರಭಾವ ಬೀರಬಹುದಾಗತ್ತೆ, ಸಾಕ್ಷಿ ನಾಶ ಮಾಡಬಹುದಾಗತ್ತೆ, ಇಲ್ಲ ಅನ್ಸ್ಬಿಡ್ಬಹುದಾಗತ್ತೆ, ಪ್ರಭಾವ ಬೀರಬಹುದಾಗತ್ತೆ, ಹೆದರಿಸಬಹುದಾಗತ್ತೆ, ಬೆದರಿಸಬಹುದಾಗತ್ತೆ, ಹಣದ ಆಮಿಷ ತೋರಿಸಬಹುದಾಗತ್ತೆ. ಹಾಗಾಗಿ ಇಂಥ ಮನುಷ್ಯರನ್ನು ತಾವು ಆಚೆ ಬಿಡಕೂಡದು ಅಂತ ಕೂಡ ಕೇಳಿಕೊಂಡಿರ್ತಾರೆ. ಹಾಗಾಗಿ ಚಾರ್ಜ್ ಶೀಟ್ ಆಗೋವರೆಗೂ ಕಷ್ಟ. ಚಾರ್ಜ್ ಶೀಟ್ ಆದ ಮೇಲೆ ಅಪ್ಲೈ ಮಾಡ್ಕೊಳ್ಬಹುದು ಅವರು. ಆಯ್ತಪ್ಪ, ನಾನು ನೋಡಿ ಸ್ವಾಮಿ ಚಾರ್ಜ್ ಶೀಟಲ್ಲಿ ಇಂತಿಂಥ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ಮೇಲೆ ಇಂತಿಂಥ ಸೆಕ್ಷನ್ಸ್ ಹಾಕಿದ್ದಾರೆ, ಈ ಸೆಕ್ಷನ್ಗೂ ನನಗೂ ಯಾವುದೇ ಥರದ ಸಂಬಂಧ ಇಲ್ಲ, ಹಾಗಾಗಿ ನನಗೆ ಜಾಮೀನು ಕೊಡಬೇಕು ಅಂತ ಕೇಳಿಕೊಳ್ಳಬಹುದು. ಆದರೆ ಜಾಮೀನು ಕೊಡೋದು ಬಿಡೋದು ನ್ಯಾಯಾಧೀಶರಿಗೆ ಬಿಟ್ಟಂಥ ವಿಚಾರ.